ನಮಸ್ತೆ ಸ್ನೇಹಿತರೆ, ಆರೋಗ್ಯದ ಅಡುಗೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ, ಇವತ್ತು ಹುರುಳಿಕಾಳಲ್ಲಿ ಒಂದು ಹೂರಣ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ತುಂಬಾ ಆರೋಗ್ಯಕರ ಆಹಾರ ಇದು. ಮಕ್ಕಳಿಗಂತೂ, ಬೆಳೆಯೋ ಮಕ್ಕಳಿಗಂತೂ ತುಂಬಾ ಒಳ್ಳೆಯದು. ಹುರುಳಿಕಾಳು ಅಂದ್ರೇ ಹಾರ್ಸ್ ಗ್ರೇನ್ ಅಂತ ಕರೀತಾರೆ. ಅದಕ್ಕೆ ಕುದುರೆಯಷ್ಟು ಶಕ್ತಿ ಬರಬೇಕು ಅಂದರೆ ಹುರುಳಿಕಾಳು ತಿನ್ನಬೇಕು ಅಂತ ಹೇಳ್ತಾರೆ. ಈ ಆರೋಗ್ಯಕರ ಹುರುಳಿಕಾಳು ಹೂರಣನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ಗೆ 2 ಲೋಟದಷ್ಟು ಹುರುಳಿಕಾಳನ್ನು ಹಾಕೋತಾ ಇದ್ದೀನಿ. 1 ಲೋಟದಷ್ಟು ಹುರುಳಿಕಾಳನ್ನು ಪಲ್ಯ ಮಾಡ್ತೀನಿ, 1 ಲೋಟದಷ್ಟು ಹುರುಳಿಕಾಳನ್ನು ಹೂರಣ ಮಾಡ್ತಾ ಇದ್ದೀನಿ. ಒಟ್ಟಿಗೆ ನಾನು ಬೇಯಿಸ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ 6 ಲೋಟದಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಮೊದಲಿಗೆ ಇದನ್ನು ಸ್ವಚ್ಛವಾಗಿ ತೊಳೆದಿಟ್ಕೋಬೇಕು. ಆನಂತರ 6 ಲೋಟದಷ್ಟು ನೀರನ್ನು ಸೇರಿಸಿ ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಒಂದು 6ರಿಂದ 7 ವಿಷಲ್ ಅಂತೂ ಕೂಗಿಸ್ಲೇಬೇಕು ಇದನ್ನು. ಈಗ ಕುಕ್ಕರ್ ಲಿಡ್ನ ಹಾಕ್ತಾ ಇದ್ದೀನಿ, ವಿಷಲ್ ಹಾಕ್ತಾ ಇದ್ದೀನಿ. 6ರಿಂದ 7 ವಿಷಲ್ ಅಂತೂ ಕೂಗಲೇಬೇಕು. ಇದು ಬೇಯೋದಕ್ಕೆ ಸ್ವಲ್ಪ ಸಮಯ ಜಾಸ್ತಿನೇ ಬೇಕು. ಈಗ ನೋಡಿ, ಒಂದು 6ರಿಂದ 7 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಪೂರ್ತಿ ಕುಕ್ಕರ್ ಕೂಡ ತಣ್ಣಗಾಗಿದೆ. ಇವಾಗ ವಿಷಲ್ನ ತೆಗಿತಾ ಇದ್ದೀನಿ. ಇವಾಗ ನೋಡಿ, ಹುರುಳಿಕಾಳು ಮೆತ್ತಗೆ ಚೆನ್ನಾಗಿ ಬೆಂದಿರಬೇಕು. ನೋಡಿ, ಇಷ್ಟು ಮೆತ್ತಗೆ ಬೇಯಬೇಕು. ಆವಾಗೇ ಹೂರಣ ಮತ್ತು ಪಲ್ಯ ಚೆನ್ನಾಗಿ ಬರೋದು. ಇದರಿಂದ ಬಂದಿರೋ ಅಂಥ ನೀರು ಕೂಡ ಸಾರು ಮಾಡೋದಕ್ಕೆ ತುಂಬಾ ರುಚಿಯಾಗಿರುತ್ತೆ. ಇವಾಗ ಇದನ್ನಷ್ಟನ್ನು ಬಸಿದು ಇಡ್ಕೊತಾ ಇದ್ದೀನಿ. ಇದರಲ್ಲಿ ಅರ್ಧ ಮಾತ್ರ ತೊಗೊಂಡು ನಾನು ಮತ್ತೆ ಅದೇ ಕುಕ್ಕರ್ಗೆ ಹಾಕೋತಾ ಇದ್ದೀನಿ. ಆನಂತರ 1 ಲೋಟದಷ್ಟು ಬೆಲ್ಲನ ಹಾಕೋತಾ ಇದ್ದೀನಿ. ಅಂದರೆ 1 ಲೋಟದಷ್ಟು ಹುರುಳಿಕಾಳನ್ನು ಹಾಕಿದ್ನಲ್ಲ, 1 ಲೋಟದಷ್ಟು ಬೆಲ್ಲ, ಹಾಗೆ ಅರ್ಧ ಒಣಕೊಬ್ಬರಿ ಬಟ್ಲನ್ನು ಚೆನ್ನಾಗಿ ತುರಿದಿಟ್ಕೊಂಡು ಹಾಕೋತಾ ಇದ್ದೀನಿ. 2 ಏಲಕ್ಕಿನ ಹಾಕೋತಾ ಇದ್ದೀನಿ. ಈಗ ಇದನ್ನು ಸಣ್ಣ ಉರಿನಲ್ಲಿ ಒಂದು 10 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸಬೇಕು. ಬೆಲ್ಲನ ಕೂಡಿಸಿ ಹಾಗೆ ರುಬ್ಬಾರ್ದು. ಈ ಹುರುಳಿಕಾಳು ಜೊತೆಗೆ ಈ ಬೆಲ್ಲ ಚೆನ್ನಾಗಿ ಕರಗಿ ಸ್ವಲ್ಪ ಬೇಯಬೇಕು ಕೂಡ. ಆವಾಗ ರುಚಿ ತುಂಬ ಚೆನ್ನಾಗಿ ಬರುತ್ತೆ, ಬಾಳಿಕೆ ಕೂಡ ಬರುತ್ತೆ, ಬೇಗನೆ ಕೆಡೋದಿಲ್ಲ ಇದು. ನೋಡಿ, ಒಂದು 10 ನಿಮಿಷ ಕಾಲ ಕುದಿಸಿದ್ದೀನಿ. ಎಷ್ಟು ಚೆನ್ನಾಗಿ ಬೆಲ್ಲ ಎಲ್ಲ ಕರಗಿ ಹೊಂದ್ಕೊಂಡಿದೆ ಇದ್ರ ಜೊತೆಗೆ. ಇದು ತಣ್ಣಗಾದಮೇಲೆ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಪೂರ್ತಿಯಾಗಿ ಹಾಕೋತಾ ಇದ್ದೀನಿ. ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡ್ರೆ ಹೂರಣ ರೆಡಿಯಾಗಿ ಹೋಗುತ್ತೆ. ನೋಡಿ, ತಣ್ಣಗಾದ್ಮೇಲೆ ಹಾಕ್ಕೊಳ್ಳಿ, ಬಿಸಿ ಇದ್ದಾಗೇ ಹಾಕೋಬೇಡಿ. ಪೂರ್ತಿಯಾಗಿ ಹಾಕೋತಾ ಇದ್ದೀನಿ. ಇವಾಗ ಇದನ್ನು ರುಬ್ಕೊಂಬರೋಣ. ನೋಡಿ, ಹೂರಣ ಇವಾಗ ರೆಡಿಯಾಗಿದೆ. ಈ ರೀತಿ ಆಗಬೇಕು ಹೂರಣ. ತುಂಬಾ ರುಚಿಯಾಗಿರುತ್ತೆ, ಮಕ್ಕಳಿಗಂತೂ ತುಂಬಾ ಒಳ್ಳೆಯದು. ಇದನ್ನು 2 ವಿಧಾನದಲ್ಲಿ ಬಡಿಸ್ತಾ ಇದ್ದೀನಿ. ನೋಡಿ, ಮೊದಲಿಗೆ ನಾನು ಬರೀ ಇದಕ್ಕೆ ತುಪ್ಪ ಮಾತ್ರ ಹಾಕ್ತಾ ಇದ್ದೀನಿ. ಇನ್ನೊಂದು ಬಟ್ಲಿಗೆ ಇದಕ್ಕೆ ಹಾಲು ಮತ್ತು ತುಪ್ಪನ ಹಾಕ್ತಾ ಇದ್ದೀನಿ. ಎರಡೂ ಕೂಡ ತುಂಬ ರುಚಿಯಾಗಿರುತ್ತೆ. ಬರೀ ತುಪ್ಪ ಜೊತೆಗೂ ತಿನ್ಬೋದು, ಹಾಲು ತುಪ್ಪದ ಜೊತೆಗೂ ತಿನ್ಬೋದು. 2 ವಿಧಾನದಲ್ಲೂ ಇದನ್ನು ತಿಂತಾರೆ. ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು 2 ವಿಧಾನದಲ್ಲೂ ತೋರಿಸ್ತಾ ಇದ್ದೀನಿ. ನೀವು ಈ 2 ವಿಧಾನದಲ್ಲೂ ಟೇಸ್ಟ್ ಮಾಡಿ ನೋಡಿ. ಹಾಲು ತುಪ್ಪ ಹಾಕಿರೋದನ್ನು ಟೇಸ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಈ ಥರ ಮಿಕ್ಸ್ ಮಾಡ್ಕೊಂಡು ತಿಂತಾಯಿದ್ರೆ ತುಂಬಾ ರುಚಿಯಾಗಿರುತ್ತೆ. ಬರೀ ತುಪ್ಪದೊಂದಿಗೂ ತಿನ್ನೋದಕ್ಕೂ ಕೂಡ ತುಂಬಾ ರುಚಿಯಾಗಿರುತ್ತೆ. ನೀವು ಈ ವಿಧಾನದಲ್ಲಿ ಒಂದು ಸಾರಿ ಪ್ರಯತ್ನ ಮಾಡಿ. ಬೆಳೆಯೋ ಮಕ್ಕಳಿಗಂತೂ ಈ ಹೂರಣ ತುಂಬಾ ಒಳ್ಳೆಯದು. ಬರೀ ಕಾಳು ಪಲ್ಯ ತಿನ್ನು ಅಂದರೆ ತಿನ್ನಲ್ಲ. ಈ ಥರ ಹುರುಳಿಕಾಳಲ್ಲಿ ಹೂರಣ ಮಾಡಿ ನಾವು ಆರಾಮಾಗಿ ಅವ್ರಿಗೆ ತಿನ್ನಿಸ್ಬೋದು. ನೀವು ಈ ವಿಧಾನದಲ್ಲಿ ಒಂದು ಸಾರಿ ಪ್ರಯತ್ನ ಮಾಡಿ. ರುಚಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ. ಇದೇ ಥರದ ಆರೋಗ್ಯಕರ ಅಡುಗೆಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ಆರೋಗ್ಯದ ಅಡುಗೆಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.